ಇಳಕಲ್ ಪತ್ತಿನ ಸಹಕಾರಿ ಸಂಘದ 10ನೇ ವರ್ಷದ ದಶಮಾನೋತ್ಸವದ ಸಮಾರಂಭದ ಒಂದು ಪತ್ರಕರ್ತರಿಗೆ ವಿನಂತಿ ಮಾಡ್ಕೋತಾ ಇದ್ದೇವೆ. ನಮ್ಮದು ಜನವರಿ 1 ಉದ್ಘಾಟನೆ ಆದ ತಾರೀಕು. ಈಗ ಜನವರಿ 26ರಂದು ದಶಮಾನೋತ್ಸವ ಸಮಾರಂಭವನ್ನು ಮಾಡಲಿಕ್ಕೆ ನಾವೆಲ್ಲರೂ ಅನುಕೊಂಡಿವಿ. ಅದರ ವಿಶೇಷವಾಗಿ ಈ ದಶಮಾನೋತ್ಸವ ವಿಶೇಷ ಏನಪ್ಪ ಅಂತಂದ್ರೆ ಯಾರಿಗೂ ಅಧ್ಯಕ್ಷರಿಗೆ ಕಾರ್ಯದರ್ಶಿಗಳಿಗೆ ಯಾರಿಗೂ ಸತ್ಕಾರ ಸಮಾರಂಭ ಇರುವುದಿಲ್ಲ. ಮುನ್ಸಿಪಾಲ್ಟಿಯ ಸ್ವೀಪರ್ಸ್ ಹಾಗೂ ಮುನ್ಸಿಪಾಲ್ಟಿಯಲ್ಲಿ ಕಾರ್ಯನಿರತರಾದಂಥ ಎಲ್ಲರಿಗೂ ಕರೆಸಿ ಅವತ್ತಿನ 26ನೇ ತಾರೀಕಿನ ದಿನ ಊಟವನ್ನು ಮಾಡಿಸಿ ಎಲ್ಲ ಸ್ವೀಪರ್ಸಿಗೂ ನಮ್ಮಿಂದ ಏನಾದರೂ ಒಂದು ಅಲ್ಪ ಕಾಣಿಕೆ ಕೊಡಬೇಕಂತ ಎಲ್ಲ ನಾವು ಅಂದ್ಕೊಂಡಿದ್ದೀವಿ. ಆ ರೀತಿ ಈ ವಿಶೇಷವಾದಂಥ ದಶಮಾನೋತ್ಸವ ಸಮಾರಂಭವನ್ನು ಇಳಕಲ್ ಪತ್ತಿನ ಸಹಕಾರಿ ಸಂಘದವರು ಮಾಡ್ತಾಯಿದ್ದೇವೆ. ಅದರ ನೇತೃತ್ವವಾದಂಥ ನಾನು ಮಹಾಬಲೇಶ್ವರ ಗುರಪ್ಪ ಮಠದ ಅಧ್ಯಕ್ಷರು ಇಳಕಲ್ ಪತ್ತಿನ ಸಹಕಾರಿ ಸಂಘ. ಅದೇ ರೀತಿ ಶ್ರೀನಿವಾಸ್ ಕಾಳಗಿ ಉಪಾಧ್ಯಕ್ಷರು ಇಳಕಲ್ ಪತ್ತಿನ ಸಹಕಾರಿ ಸಂಘ, SL ಷಡಕ್ಷರಿ ನಿರ್ದೇಶಕರು, ಬಸಲಿಂಗಯ್ಯ ಹಿರೇಮಠ ನಿರ್ದೇಶಕರು, ವೀರಣ್ಣ ಬೆಳವಣಿಗೆ ನಿರ್ದೇಶಕರು, ಪ್ರೊಫೆಸರ್ SD ಹೊಸಮನಿ ನಿರ್ದೇಶಕರು, ಸುಗುರೆ ಶೆಟ್ಟರ್ ನಿರ್ದೇಶಕರು, ಇನ್ನೂ ಕೆಲವು ಜನ ನಿರ್ದೇಶಕರು ಬಂದಿಲ್ಲ. ಎಲ್ಲರೂ ಕೂಡಿಕೊಂಡು ಇಳಕಲ್ನಲ್ಲಿ ವಿಶೇಷವಾದಂಥ ಈ ದಶಮಾನೋತ್ಸವ ಸಮಾರಂಭವನ್ನು ಮಾಡಲಿಕ್ಕೆ ನಮ್ಮೆಲ್ಲ ಹಿರಿಯರು ಮತ್ತು ನಮ್ಮೆಲ್ಲ ಆಡಳಿತ ಮಂಡಳಿಯವರು ನಮಗೆ ಸೂಚಿಸಿದ್ದಾರೆ. ಆ ರೀತಿಯಾಗಿ ನಾವು 26ನೇ ತಾರೀಕು ಇಲ್ಲಿಂದ ಮುನ್ಸಿಪಾಲ್ಟಿಗೆ ಎಲ್ಲರನ್ನೂ ಆಫೀಸ್ ಸ್ಟಾಫ್ನು ಮತ್ತು ಸ್ವೀಪರ್ಸು ಎಲ್ಲರಿಗೂ ಊಟದ ವ್ಯವಸ್ಥೆಯನ್ನು ಮಾಡಿ ಒಂದು ಸಣ್ಣ ಕಾರ್ಯಕ್ರಮವನ್ನು ಇಳಕಲ್ ಗುರುಮಹಾಂತ ಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಇದನ್ನು ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಎಲ್ಲರೂ ನಡೆಸಿಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿ. 2 ಮಾತುಗಳನ್ನು ಹೊಸಮನಿ ಸರ್ ಮಾತಾಡ್ತಾರೆ. ಸ್ಥಳ ಹೊಸಮನಿ ಕಲ್ಯಾಣ ಮಂಟಪ ಇಳಕಲ್ ಸರ್. ಹೊಸಮನಿ ಕಲ್ಯಾಣ ಮಂಟಪ ಸರ್. ಇಲ್ಲರಿ ಮುನ್ಸಿಪಾಲ್ಟಿಗೆ ಇಲ್ಲರಿ, ಅಲ್ಲಿ ಭವನದಾಗ ಊಟಕ್ಕೆ ಕರಿತೀವಿ. ಅಲ್ಲಿ ಟೈಮಿಂಗ್ 1 ಗಂಟೆ, ಮಧ್ಯಾಹ್ನ 1 ಗಂಟೆ. 26 ಸರ್. ಒಂದು ಫ್ಲಾಗ್ ಹಾಸ್ಟಿಂಗ್ ಮಾಡಿ ಅವರಲ್ಲಿ ಟಿಫಿನ್ ಮಾಡಿ ಸೀದಾ ನಾವು ಊಟಕ್ಕೆ ಬಂದುಬಿಡೋದು. ತಾವು ಎಲ್ಲರೂ ಬರಬೇಕು. ತಮಗೂ ವಿಶೇಷವಾಗಿ ಆಮಂತ್ರಣ ಕೊಡ್ತೀನಿ. ತಾವು ಎಲ್ಲ ಬರ್ರಿ. ಇದು ವಿಶೇಷ ಕಾರ್ಯಕ್ರಮ. ಮುನ್ಸಿಪಾಲ್ಟಿ ಸ್ವೀಪರ್ಸ್ ಸಲುವಾಗಿಯೇ ಈ ಕಾರ್ಯಕ್ರಮ ಇಟ್ಕೊಂಡಿವಿ ನಾವು. ಏನೋ ಇಷ್ಟು ದಿನ ಇಳಕಲ್ನಲ್ಲಿ ಇರ್ತಕ್ಕಂಥ ಎಲ್ಲ ವಲಸಿಗರನ್ನು ಅವರು ಸ್ವಚ್ಛ ಮಾಡ್ತಾರೆ. ಇಡೀ ಇಳಕಲ್ ನಗರವನ್ನು ಸ್ವಚ್ಛಾಗಿಟ್ಟಾರ. ಅದಕ್ಕೆ ನಮಗೆ ಅವ್ರಿಗೆ ಏನಾದರೂ ನಾವು ಒಬ್ರಿಗೆ ಏನೂ ಮಾಡೋಕ್ಕಾಗಿಲ್ಲ. ನಮ್ಮ ಸೊಸೈಟಿ ವತಿಯಿಂದ ಏನೋ ಸತ್ಕಾರ ಅವ್ರಿಗೆ ಮಾಡೋದು, ಇವ್ರಿಗೆ ದೊಡ್ಡರಿಗೆ ಕರೆದು ಮಾಡೋದಕ್ಕಿಂತ ಅವ್ರಿಗೆ ಮಾಡೋಣ ಅಂಥೇಳಿ ನಮ್ಮೆಲ್ಲ ಹಿರಿಯರ ಆದೇಶವಾದ ರೀತಿಯಿಂದ ಅದನ್ನೊಂದು ಹೊಸ ಕಾರ್ಯಕ್ರಮ ಹಾಕ್ಕೊಂಡಿವಿ. ನಿಮ್ಮೆಲ್ಲರ ಸಹಕಾರ ಅದಕ್ಕೆ ಇರ್ತೈತೆ ಅಂತ ತಿಳ್ಕೊತೀವಿ. ಅದು ಇನ್ನು ಅದರಿಂದ ನಿಮ್ಗೆ ಏನೋ ಹೇಳೋವಿತ್ತು ಅಂದರೆ ನಮಗೆ ಹೇಳಿದ್ರೆ ಮತ್ತು ಆ ರೀತಿ ಮಾಡ್ತೀವಿ. 2 ರೀತಿ ಸರ್ ಒಂದು 2 ಮಾತಾಡ್ತಾರೆ. ಇಳಕಲ್ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾದಂಥ ಮಹಾಬಲೇಶ್ವರ ಮಠದವರೇ, ಉಪಾಧ್ಯಕ್ಷರಾದಂಥ ಕಾಳಗಿಯವರೇ ಮತ್ತು ಎಲ್ಲ ನಿರ್ದೇಶಕರೇ, ತಮ್ಮ ಪತ್ರಿಕಾ ಬಳಗದವರಿಗೆ ನಾ ಸ್ವಾಗತ ಕೋರುತ್ತಾ, ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದ ಹಾಗೆ ನಾವು ದಶಮಾನೋತ್ಸವ ಸಮಾರಂಭ ಅಂಗವಾಗಿ ಒಂದು ವಿಶೇಷ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ನಮ್ಮ ಈ ಸಂಘ ಈ ಅಸ್ತಿತ್ವಕ್ಕೆ ಬಂದು 10 ವರ್ಷಗಳಾಯಿತು. ಈ ವರ್ಷವೂ ಕೂಡ ನಾವು ಒಂದೊಂದು ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಂದಿದ್ದೇವೆ. ಅದರಲ್ಲಿ ನಮ್ಮ ಅಧ್ಯಕ್ಷರು ಈ ಸಾಮಾಜಿಕ ಕಳಕಳಿ ಭಾಳ. ಹೀಗಾಗಿ ಪ್ರತಿ ಸಲ ಒಂದೊಂದು ವಿಶೇಷ ಬಡ ವಿದ್ಯಾರ್ಥಿಗಳಿಗಾಗಲಿ, ಈ ಆಮೇಲೆ ಅಂಗವಿಕಲರಿಗಾಗಲಿ, ಹೀಗೆ ವರ್ಷ ಒಂದಿಲ್ಲ ಒಂದು ಕಾರ್ಯಕ್ರಮ ನಮ್ಮ ಬ್ಯಾಂಕಿನ ಪರವಾಗಿ ಹಮ್ಮಿಕೊಳ್ಳುತ್ತಾ ಬಂದಿದ್ದಾರೆ. ಈ ಸಲ ನಾವೇನಿದೆ ಅಂತಂದರೆ ವಿಶೇಷವಾಗಿ ಈ ಪೌರ ಕಾರ್ಮಿಕರಿಗೆ ಒಂಥರದ ಅವರಿಗೆ ಊಟ ಮಾಡಿ ಒಂದು ಸನ್ಮಾನ ರೂಪದಲ್ಲಿ ಅವರಿಗೆ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಬೇಕಂಥೇಳಿ ಈ ಅವರು ಇಚ್ಛೆ ಮೇರೆಗೆ ನಮ್ಮೆಲ್ಲ ಮಂಡಳಿ ಅದನ್ನು ಒಪ್ಪಿಗೆ ಮೇರೆಗೆ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ ಈ ಸಂಘ ಈ ಅಸ್ತಿತ್ವಕ್ಕೆ ಬಂದು ಈಗಾಗಲೇ ತಮಗೆ ಹೇಳಿದ ಹಾಗೆ 10 ವರ್ಷಗಳಾಯಿತು. 10 ವರ್ಷಗಳಲ್ಲಿ ನಮ್ಮ ಷೇರುದಾರರಿಗೂ ಕೂಡ ವಿಶೇಷವನ್ನು ಕಾಳಜಿಯನ್ನು ಬಯಸ್ತಾ ಇದ್ದೇವೆ. ಅವರ ಹಿತರಕ್ಷಣೆ ನಾವು ಬಯಸ್ತಾ ಇದ್ದೇವೆ ಮತ್ತು ಆ ಕೆಲಸ ಅದರಲ್ಲಿ ನಾವು ಕಾರ್ಯರೂಪರಾಗಿದ್ದೇವೆ. ವಿಶೇಷವಾಗಿ ನಾವು ನಮ್ಮ ಜಿಲ್ಲೆಯಲ್ಲಿಯೇ ನಮ್ಮ ಷೇರುದಾರರಿಗೆ ಹೆಚ್ಚು ಡಿವಿಡೆಂಡನ್ನು ನಾವು ಹಂಚ್ತಾ ಬಂದಿದ್ದೇವೆ. ಈ ಸುಮಾರು 18% ಡಿವಿಡೆಂಡನ್ನು ನಮ್ಮ ಷೇರುದಾರರಿಗೆ ಈಗಾಗಲೇ ಹಂಚಿದ್ದೇವೆ. ಅದರ ಜೊತೆಗೆ ನಾವು ಈ ಸಾಮಾಜಿಕ ಕಳಕಳಿಯೊಂದಿಗೆ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಂದಿದ್ದೇವೆ. ಈ ವರ್ಷ 10 ವರ್ಷದ ಈ ದಶಮಾನೋತ್ಸವ ಇರುವುದರಿಂದ ವಿಶೇಷವಾಗಿ ಈ ಪೌರ ಕಾರ್ಮಿಕರಿಗೆ ನಮ್ಮ ಅಧ್ಯಕ್ಷರು ಹೇಳಿದ ಹಾಗೆ ಅವರು ಈ ಊರಿನ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಲು ತೊಡಗಿದ್ದಾರೆ. ಇದೊಂದು
ವಿಶಿಷ್ಟ ಕೆಲಸ ಅವರು ಯಾವ ರೀತಿ ಮಾಡಲಿ, ಇದೊಂದು ವಿಶಿಷ್ಟ ಸ್ವಚ್ಛತಾ ಕಾರ್ಯಕ್ರಮ ಅನ್ನೋದು ಇದೊಂದು ವಿಶಿಷ್ಟವಾದಂಥ ಕೆಲಸ. ಒಂದು ಈ ವೃತ್ತಿ ಗೌರವ ಹೆಚ್ಚಿಸುವಂಥ ಉದ್ದೇಶದಿಂದ ಇದನ್ನು ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ, ಆ ವೃತ್ತಿಯಲ್ಲಿ ತೊಡಗಿರುವವರಿಗೆ ವಿಶೇಷ ಗೌರವ ಸಿಗಲಿ, ಅದ್ರ ಜೊತೆಗೆ ಎಲ್ಲರೂ ನಾವು ಪಾಲ್ಗೊಳ್ಳಲಿ. ಆ ಸ್ವಚ್ಛತೆ ಜೊತೆಗೆ ಅಂದರೆ ಊರಿನ ಸ್ವಚ್ಛತೆಗೆ ಈ ಎಲ್ಲರೂ ಅದರಲ್ಲಿ ಪಾಲ್ಗೊಳ್ಳಿ. ನಾವು ಬೇರೆ ದೇಶಕ್ಕೆ ಹೋದಾಗ, ಬೇರೆ ಊರಿಗೆ ಹೋದಾಗ, ನಾವು ಇತ್ತೀಚೆಗೆ ದುಬೈಗೆ ಹೋದಾಗ ಯಾವಾಗ ಸ್ವಚ್ಛ ಮಾಡ್ತಾರೆ, ಎಷ್ಟು ಸ್ವಚ್ಛತೆ ಅಂತೇಳಿ ಕೇಳ್ತಿರ್ತೀವಿ. ಅಲ್ಲಿ ಏನಿದೆ ಅಂತಂದರೆ ನಾಗರಿಕ ಪ್ರಜ್ಞೆ, ಸ್ವಚ್ಛ ಮಾಡೋರ್ಕಿಂತ ನಾಗರಿಕ ಪ್ರಜ್ಞೆ ಹೆಚ್ಚಿದೆ. ನಮ್ಮಲ್ಲಿ ನಾಗರಿಕ ಪ್ರಜ್ಞೆ ಸ್ವಲ್ಪ ಕಡಿಮೆ ಇರುವುದನ್ನು ನಾವು ಕಾಣ್ತಾ ಇದ್ದೀವಿ. ಆದಾಗ್ಯೂ ಕೂಡ ಇಂತಹ ದೊಡ್ಡ ದೇಶ, ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂಥ ದೇಶದಲ್ಲಿ ಆ ಸ್ವಚ್ಛತೆ ಕಾರ್ಯದಲ್ಲಿ ಅವರು ತೊಡಗಿದ್ದಾರೆ. ಅವರಿಗೆ ನಾವು ಸನ್ಮಾನ ಮಾಡಬೇಕು ಎನ್ನುವಂಥ ಉದ್ದೇಶದಿಂದ, ಅವರಿಗೆ ಒಂದು ಗೌರವವನ್ನು ನೀಡಬೇಕು ಅನ್ನುವಂಥ ಉದ್ದೇಶದಿಂದ ನಾವು ಇದನ್ನು ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ತಮ್ಮೆಲ್ಲರ ಸಹಕಾರ ಇರಲಿ ಅಂಥೇಳಿ ನಾನು ಹೇಳಿ ನನ್ನ ಮಾತು